ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಬ್ಯಾಂಕ್ ಅಕೌಂಟು SSP ಸ್ಕಾಲರ್ಶಿಪ್ ಅಕೌಂಟ್ಗೆ ಲಿಂಕ್ ಆಗಿದೆ, ಅದೇ ಥರ ನಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟು ಸೀಡ್ ಆಗಿದೆಯಾ, ಆಮೇಲೆ ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ನೀವು ಇಲ್ಲಿ ಸ್ಕ್ರೀನ್ಶಾಟ್ನ ಗಮನಿಸ್ತಾ ಇರ್ಬೋದು. ಸೊ ಈ ಥರ ಪ್ರಾಬ್ಲಮ್ ಬಂದರೆ ಸ್ಕಾಲರ್ಶಿಪ್ ಬರುತ್ತೆ ಇಲ್ವಾ, ಅದೇ ಥರ ನಮ್ಮದೇನಾದರೂ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ ಮತ್ತು ಆಧಾರ್ ಕಾರ್ಡ್ ಸೀಡ್ ಆಗಿಲ್ಲ ಅಂದರೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ, ಅದೇ ಥರ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ನನ್ನ ಕೇಳ್ಬೋದು. ಸೊ ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಮಾರು ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರೆ, ಆದರೆ ಅವರ ಒಂದು ಸ್ಕಾಲರ್ಶಿಪ್ಪು ಯಾವ ಅಕೌಂಟ್ಗೆ ಹೋಗುತ್ತೆ ಅನ್ನೋದು ಡೌಟ್ ಇರುತ್ತೆ. ಯಾಕಂದರೆ 2-3 ಅಕೌಂಟ್ ಇರುತ್ತೆ. ಅದೇ ಥರ ಸ್ವಲ್ಪ ಜನ ವಿದ್ಯಾರ್ಥಿಗಳು ಅವರ ತಂದೆ ತಾಯಿ ಅಕೌಂಟನ್ನು ಇವರ ಸ್ಕಾಲರ್ಶಿಪ್ಗೆ ಕೊಟ್ಟಿರ್ತಾರೆ. ಸೊ ಈ ಥರ ಪ್ರಾಬ್ಲಮ್ನ ಯಾರು ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವುದು ಲಿಂಕ್ ಆಗಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಸ್ಕಾಲರ್ಶಿಪ್ ಬರುತ್ತೆ. ಅದು ನೀವು ಹಳೇದಾಗಿರ್ಬೋದು ಹೊಸದಾಗಿರ್ಬೋದು, ಆ ಅಕೌಂಟ್ಗೆ ಸ್ಕಾಲರ್ಶಿಪ್ ಹೋಗುತ್ತೆ. ಸೊ ಇವಾಗ ನೀವು ಯಾವ ಅಕೌಂಟ್ ಲಿಂಕ್ ಆಗಿದೆ ಅಂತ ಹೇಗೆ ತಿಳ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು SSP ಅಕೌಂಟ್ಗೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಚೆಕ್ ಆರ್ ಅಪ್ಡೇಟ್ NPCI ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಸ್ಟೂಡೆಂಟ್ ID ಇರುತ್ತೆ. ಸೊ ಸ್ಟೂಡೆಂಟ್ ID ನಿಮ್ಮದು ಕರೆಕ್ಟಾಗಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಅದನ್ನು ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ವ್ಯೂ ಅಂತ ಇದೆಯಲ್ಲ, ಸೊ ವ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಬ್ಯಾಂಕ್ ನೇಮ್ ಅಂತ ಇರುತ್ತೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡು ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ ಮತ್ತು NPCI ಆಗಿರುತ್ತೆ ಆ ಒಂದು ಅಕೌಂಟ್ನ ಇಲ್ಲಿ ತೋರಿಸುತ್ತೆ. ಅದೇ ಥರ ಸ್ಟೇಟಸ್ ಅಂತ ಇರುತ್ತಲ್ಲ, ಇಲ್ಲಿ ಸೀಡೆಡ್ ಆ್ಯಂಡ್ ಆ್ಯಕ್ಟಿವ್ ಅಂತ ಇರಬೇಕು. ಸೊ ನಿಮಗೆ ಏನಾದರೂ ಬೇರೆ ಸ್ಟೇಟಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ಥರ ಯಾರ್ಯಾರಿಗಿರುತ್ತೆ ಸೊ ಇವ್ರಿಗೆ ಸ್ಕಾಲರ್ಶಿಪ್ಪು ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಅರ್ಥ. ಸೊ ಈ ಥರ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಮತ್ತು ಯಾವ ಅಕೌಂಟ್ಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಚೆಕ್ ಮಾಡ್ಕೋಬಹುದು. ಅದಾದಮೇಲೆ ಇವಾಗ ನನಗೆ ಟೆಲಿಗ್ರಾಮ್ ಚಾನಲಲ್ಲಿ ಸುಮಾರು ವಿದ್ಯಾರ್ಥಿಗಳು ಡೌಟ್ನ ಕೇಳಿದರು. ಸೊ ಅದರಲ್ಲಿ ಇವಾಗ ಮೊದಲನೇ ಡೌಟು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ನೋಡಿ. ನೀವು SSPಯಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ, ಆದರೆ ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡಿದಾಗ ನೀವು ಇವಾಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು ನೋಡಿ, ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ. ಸೊ ಇದರಲ್ಲಿ ನಿಮಗೆ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ಗೆ ಎಸ್ ಇದೆ, ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮ್ ಖಾಲಿ ಇದೆ. ಅದೇ ಥರ ನೇಮ್ ಮ್ಯಾಚಿಂಗ್ ರಿಸಲ್ಟಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಇದೆ. ಅದಾದಮೇಲೆ ಆಧಾರ್ ಸೀಡಿಂಗ್ ಚೆಕ್ ಡೇಟ್ ಅಂತ ಇದೆ. ನಿಮಗೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಸೀಡೆಡ್ ಆಗಿರುತ್ತೆ ಸೊ ಆ ಡೇಟ್ನ ಇಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಸೀಡಿಂಗ್ ಸ್ಟೇಟಸ್ ಚೆಕ್ಡ್ ಡೇಟ್ ಅಂತ ಇದೆ. ಸೊ ಇದು ಖಾಲಿ ಇದೆ. ಸೊ ಈ ಥರ ಇದ್ದಾಗ ನಿಮಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವೋ ಅಂತ ಡೌಟ್ ಇರುತ್ತೆ. ಸೊ ಅದನ್ನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಸೊ ಮೊದಲನೇದಾಗಿ ಈ ಒಂದು ಪ್ರಾಬ್ಲಮ್ಮು ಯಾವಾಗ ಬರುತ್ತೆ ಅಂತಂದರೆ, ನೀವು ಆಧಾರ್ ಕಾರ್ಡನ್ನ ನಿಮ್ಮ ಬ್ಯಾಂಕ್ಗೆ ಸೀಡೆಡ್ ಮಾಡಿರ್ತೀರ, ಆದರೆ ನಿಮ್ಮ ಹತ್ರ 2-3 ಬ್ಯಾಂಕ್ ಅಕೌಂಟ್ ಇರುತ್ತೆ. ಸೊ ಎಲ್ಲದಕ್ಕೂ ನೀವು ಆಧಾರ್ ಕಾರ್ಡನ್ನ ಸೀಡೆಡ್ ಮಾಡಿರ್ತೀರ. ಸೊ ಆ ಒಂದು ಸಂದರ್ಭದಲ್ಲಿ ನಿಮಗೆ ಈ ಥರ ಪ್ರಾಬ್ಲಮ್ಮು ಬರುತ್ತೆ. ಯಾಕಂದರೆ ನೀವು ಎಲ್ಲದಕ್ಕೂ ಆಧಾರ್ ಸೀಡಿಂಗ್ ಮಾಡಿಸಿರ್ತೀರ, ಆದರೆ ನಿಮ್ಮ ಸ್ಕಾಲರ್ಶಿಪ್ ಬರೋದಕ್ಕೆ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಅಕೌಂಟ್ಗೆ ಮಾತ್ರ ನೀವು ಆಧಾರ್ ಸೀಡಿಂಗ್ ಮಾಡಿಸ್ಬೇಕು. ಮತ್ತು ಬ್ಯಾಂಕಲ್ಲಿ NPCI ಮ್ಯಾಪಿಂಗ್ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಿದಾಗ ಮಾತ್ರ ನಿಮಗೆ ಇಲ್ಲಿ ಆ ಒಂದು ಬ್ಯಾಂಕ್ ನೇಮು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನೀವೇನಾದರೂ ಆಧಾರ್ ಸೀಡೆಡ್ ಮಾಡಿಸಿ NPCI ಮ್ಯಾಪಿಂಗ್ ಅನ್ನೋದೊಂದನ್ನು ಮಾಡಿಸಿಲ್ಲ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ಪು ಹೋಲ್ಡಲ್ಲಿರುತ್ತೆ ಅಥವಾ ರಿಜೆಕ್ಟ್ ಕೂಡ ಆಗ್ಬೋದು. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಆಧಾರ್ ಸೀಡಿಂಗ್ ಅಂತ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮಾಡಿಕೊಡ್ತಾರೆ. ಮತ್ತು NPCI ಮ್ಯಾಪಿಂಗ್ ಮಾಡಿಕೊಡಿ ಅಂತ ಹೇಳಿದ್ರೆ ನಿಮಗೆ ಸ್ಕಾಲರ್ಶಿಪ್ ಎಲ್ಲ ಡೈರೆಕ್ಟ್ ಅದಕ್ಕೇ ಬರೋ ಥರ ನಿಮಗೆ NPCI ಮ್ಯಾಪಿಂಗ್ ಅಂತ ಮಾಡಿಕೊಡ್ತಾರೆ. ಸೊ ಆವಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಎಲ್ಲ ನಿಮಗೆ ಆ ಒಂದು ಅಕೌಂಟ್ಗೆ ಬರುತ್ತೆ.
ಸೊ ಈ ಥರ ಒಂದು ಸ್ಟೇಟಸ್ಸು ಯಾರಿಗೆಲ್ಲ ತೋರಿಸ್ತಾ ಇದೆ ಅವರೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಬ್ಯಾಂಕ್ಗೆ ಹೋಗಿ NPCI ಮ್ಯಾಪಿಂಗ್ ಆಗಿದೆಯಾ ಮತ್ತು ಆಧಾರ್ ಸೀಡಿಂಗ್ ಆಗಿದೆ ಅಂತ ಚೆಕ್ ಮಾಡಿ. ಸೊ ಅದೆರಡೂ ಆಗಿತ್ತಂದರೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಸಪೋಸ್ ನಿಮ್ಗೆ ಇನ್ನೂ ಕ್ಲಾರಿಫಿಕೇಷನ್ ಬೇಕಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ನೀವು ಬೇಕಾದರೆ ವಿಚಾರಿಸ್ಕೋಬೋದು. ಸೊ ಆವಾಗ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಇಲ್ವಾ ಅಂತ ಕನ್ಫರ್ಮ್ ಆಗಿ ಅವರು ತಿಳಿಸ್ಕೊಡ್ತಾರೆ. ಅದೇ ಥರ ಇನ್ನೊಂದು ವಿದ್ಯಾರ್ಥಿ ಡೌಟ್ನ ಕೇಳಿದರು. ಸೊ ನೀವಾಗ ಈ ಸ್ಕ್ರೀನ್ಶಾಟ್ನ ಗಮನಿಸ್ತಾ ಇರ್ಬೋದು. ಸೊ ಇಲ್ಲಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಎಸ್ ಅಂತ ಕೊಟ್ಟಿದ್ದಾರೆ. ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮ್ನು ಕೂಡ ತೋರಿಸ್ತಾ ಇದೆ. ಅದಾದಮೇಲೆ ನೇಮ್ ಮ್ಯಾಚಿಂಗ್ ರಿಸಲ್ಟಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಇದೆ. ಆಧಾರ್ ಸೀಡೆಡ್ ಚೆಕ್ಕಿಂಗ್ ಡೇಟು ಕೂಡ ತೋರಿಸ್ತಾ ಇದೆ. ಸೀಡಿಂಗ್ ಸ್ಟೇಟಸ್ ಚೆಕ್ಡ್ ಡೇಟಲ್ಲೂ ಕೂಡ ಡೇಟ್ನ ತೋರಿಸ್ತಾ ಇದೆ. ಸೊ ಅದೆಲ್ಲ ಆದಮೇಲೆ ನೀವಿಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸಲ್ಲಿ ಗಮನಿಸ್ತಾ ಇರ್ಬೋದು. ಫಸ್ಟ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡಲ್ಲಿ ನೋ ಅಂತ ಇದೆ. ಅದಾದಮೇಲೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು. ರಿಜೆಕ್ಟೆಡ್ ಆ್ಯಸ್ ಆಧಾರ್ ಆಫ್ ದಿ ಸ್ಟೂಡೆಂಟ್ ಈಸ್ ನಾಟ್ ಸೀಡೆಡ್ ಟು ಎನಿ ಬ್ಯಾಂಕ್ ಅಕೌಂಟ್ ಈವನ್ ಆಫ್ಟರ್ 30 days ಫ್ರಮ್ ದಿ ಅಪ್ಲಿಕೇಶನ್ ಸಬ್ಮಿಷನ್. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇವರು ರಿಜೆಕ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ SSP ಸ್ಕಾಲರ್ಶಿಪ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಏನಾದರೂ ಆಧಾರ್ ಕಾರ್ಡ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿಲ್ಲ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ NPCI ಮ್ಯಾಪಿಂಗ್ ಮಾಡಿಸಿಲ್ಲ ಅಂತಂದರೆ ಅಪ್ಲಿಕೇಶನ್ ಹಾಕಿದ್ಮೇಲೆ 30 ದಿನಗಳವರೆಗೆ ಟೈಮ್ ಕೊಟ್ಟಿರ್ತಾರೆ. ಅದ್ರ ಒಳಗಡೆ ನೀವೇನಾದರೂ ಮಾಡಿಸಿಲ್ಲ ಅಂತಂದರೆ ನಿಮಗೆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದೀವಿ ಅಂತ ರೀಸನ್ನ ಕೊಟ್ಟಿದ್ದಾರೆ. ಈ ಥರ ಸಿಚುವೇಶನ್ ಯಾವಾಗ ಬರುತ್ತೆ ಅಂತ ಹೇಳಿದರೆ, ನೀವು ಆಧಾರ್ ಕಾರ್ಡ್ನ ಸೀಡ್ ಮಾಡಿಸಿರ್ತೀರ ಬ್ಯಾಂಕ್ ಅಕೌಂಟ್ಗೆ, ಬಟ್ ಆದರೆ ಸಮ್ಟೈಮ್ಸ್ ಅದು ಇನ್ಯಾಕ್ಟಿವ್ ಆಗಿರುತ್ತೆ. ಆದರೆ ನೀವು ಯಾವಾಗಲೂ 2-3 ವರ್ಷದ ಹಿಂದೆ ಅಥವಾ 3-4 ವರ್ಷದ ಹಿಂದೆ ಮಾಡಿಸಿರ್ತೀರ. ಸೊ ನೀವಿವಾಗ ಇಲ್ಲಿ ಗಮನಿಸ್ತಾ ಇರ್ಬೋದು, ಆಧಾರ್ ಸೀಡಿಂಗ್ ಚೆಕ್ಡ್ ಡೇಟಲ್ಲಿ 1/1/2026 ಇದೆ. ಅದೇ ಥರ ಸೀಡಿಂಗ್ ಸ್ಟೇಟಸ್ ಚೆಕ್ಡ್ ಡೇಟಲ್ಲಿ 31/8/2020 ಇದೆ. ಸೊ ಇದು ಏನಪ್ಪ ಅಂತಂದರೆ, ಅವರು ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡಿಸಿರೋದು ಯಾವಾಗ ಅಂದರೆ 31/8/2020. ಅದೇ ಥರ ಮತ್ತೆ ಅವರು ಆಧಾರ್ ಕಾರ್ಡ್ನ ಸೀಡಿಂಗ್ ಚೆಕ್ ಮಾಡಿಸಿರೋದು ಯಾವಾಗ ಅಂದರೆ 1/1/2026. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದರೆ 6 ವರ್ಷಗಳ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ ಇವಾಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಅದು ಇನ್ಯಾಕ್ಟಿವ್ ಇದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದ್ದಾಗ ನಿಮಗೆ ಈ ಥರ ಒಂದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಸ್ಕಾಲರ್ಶಿಪ್ ಹಾಕೋಕ್ಕಿಂತ ಮುಂಚೆನೇ ಹೋಗಿ ನೀವು ಬ್ಯಾಂಕಲ್ಲಿ ಚೆಕ್ ಮಾಡಿಸ್ಕೋಬೇಕು. ಅದಾದಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಈ ಥರ ಒಂದು ಪ್ರಾಬ್ಲಮ್ ಬರಲ್ಲ. ಸೊ ಇವರು ಏನು ಮಾಡ್ಬೋದಪ್ಪ ಇವಾಗ ಅಂತಂದರೆ, ಇವರು ಬ್ಯಾಂಕ್ಗೆ ಹೋಗಿ ಅಲ್ಲಿ NPCI ಮ್ಯಾಪಿಂಗ್ ಆಗಿದೆಯಾ ಮತ್ತು ಆಧಾರ್ ಸೀಡೆಡ್ ಆಗಿದೆ ಅಂತ ಕರೆಕ್ಟಾಗಿ ಚೆಕ್ ಮಾಡಿಸಿ, ಆ ಚೆಕ್ ಮಾಡಿಸಾದ್ಮೇಲೆ ಬ್ಯಾಂಕಲ್ಲಿ ಅವರು ಏನಾದರೂ ಒಂದು ಸ್ಟೇಟ್ಮೆಂಟ್ ಅಥವಾ ಏನಾದರೂ ತಗೊಂಡು ಲಿಂಕ್ ಆಗಿದೆ ಅಂತ ಇವರು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಅವರು ನೆಕ್ಸ್ಟು ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಥವಾ ಕಂಪ್ಲೀಟಾಗಿ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಅವರು ತಿಳಿಸ್ಕೊಡ್ತಾರೆ. ಸೊ ಯಾರು ಕೂಡ ಈ ಥರ ಒಂದು ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ರಿಜೆಕ್ಟೆಡ್ ಅಂತ ಬಂದ ಮೇಲೆ ಅದು ನಿಮಗೆ ಸ್ಕಾಲರ್ಶಿಪ್ ಬರಲ್ಲ ಅಂತಲೇ ಅರ್ಥ ಆಗಿಬಿಡುತ್ತೆ. ಸೊ ಅದರಿಂದ ಈ ಥರ ಒಂದು ಪ್ರಾಬ್ಲಮ್ನ ಅವಾಯ್ಡ್ ಮಾಡಿ. ಸೊ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡೋದು ಎಷ್ಟು ಮುಖ್ಯ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಕೂಡ ರಿಜೆಕ್ಟ್ ಆಗ್ಬೋದು. ಅದೇ ಥರ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಕೂಡ ತುಂಬ ಮುಖ್ಯ ಆಗಿರುತ್ತೆ. ನಿಮಗೆ ಏನಾದರೂ NPCI ಮ್ಯಾಪಿಂಗ್ ಮತ್ತು ಆಧಾರ್ ಸೀಡಿಂಗ್ ಹೆಂಗೆ ಮಾಡಿಸ್ಬೇಕಂತ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆನೇ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟಲ್ಲಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.